ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಡವಟ್ಟು ಬೀದಿಗಿಳಿದು ಹೋರಾಟಕ್ಕೆ ಮುಂದಾದ ಬಿಜೆಪಿಯ ಮಹಿಳಾ ಮೋರ್ಚಾ ಸೋಮವಾರದಿಂದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜು. ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಪ್ರವಾಸ, ಯಮಕನಮರಡಿ ಮತಕ್ಷೇತ್ರದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿ. ಹುದಲಿ ಗ್ರಾಮದಲ್ಲಿ ನಡೀತಾ ಇರೋ ಕಾರ್ಯಕ್ರಮ. ಜಿಬಿಎ ವ್ಯಾಪ್ತಿಯ 5 ನಗರದ ಪಾಲಿಕೆಗಳಿಗೆ ಚುನಾವಣೆ, ಮೀಸಲಾತಿ ನಿಗದಿ ಮಾಡಲು ಮಾರ್ಗಸೂಚಿ ಬಿಡುಗಡೆ, ವಿವಿಧ ಪಂಗಡಗಳಿಗೆ ಅನುಗುಣವಾಗಿ ಮೀಸಲಾತಿ ಕಡ್ಡಾಯ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಶಾಸಕರಿಗೆ ಢವಢವ, ಭೈರತಿ ಬಸವರಾಜ್ ಬಂಧನಕ್ಕೆ ವಿಶೇಷ ತಂಡ ರಚನೆ, ಸಂಬಂಧಿಕರ ಮನೆಯಲ್ಲೆಲ್ಲ ಭೈರತಿಗಾಗಿ ಹುಡುಕಾಟ, ಯಾವುದೇ ಕ್ಷಣದಲ್ಲೂ ಅರೆಸ್ಟ್ ಸಾಧ್ಯತೆ. ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣ, ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ ಬಂಧನ, ಆರೋಪಿಯನ್ನ ಬಂಧಿಸಿದ ಕೇರಳದ ಎಸ್ಐಟಿ ತಂಡ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣ, ಆರೋಪಿ ಚಿನ್ನಯ್ಯನಿಗೆ ಜೀವ ಬೆದರಿಕೆ ಆತಂಕ, ರಕ್ಷಣೆ ಕೋರಿ ಬುರುಡೆ ಗ್ಯಾಂಗ್ ವಿರುದ್ಧವೇ ಬೆಳ್ತಂಗಡಿ ಠಾಣೆಗೆ ಮನವಿ ಸಲ್ಲಿಸಿರುವ ಚೆನ್ನ. ಎಗೋಸ್ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವದಂತಿ, ಮುಂದಿನ ವಾರ ಬರಲಿದೆ ಮೊಟ್ಟೆ ಲ್ಯಾಬ್ ರಿಪೋರ್ಟ್. ಆಂಟಿಬಯೋಟಿಕ್ ಯೂಸ್ಡ್ ಇನ್ ಹ್ಯೂಮನ್ ಟ್ರೀಟ್ಮೆಂಟ್ ಸೇರಿದಂತೆ 60 ರೀತಿಯಲ್ಲಿ ನಡೆಯಲಿದೆ ಟೆಸ್ಟ್. ಮೊಟ್ಟೆಯಿಂದ ಕ್ಯಾನ್ಸರ್ ವದಂತಿಗೆ ಬೇಕರಿ ಕಾಂಡಿಮೆಂಟ್ಸ್ಗಳ ವ್ಯಾಪಾರದ ಮೇಲೆ ಹೊಡೆತ, ಎಗ್ ಪಫ್ಸ್, ಕೇಕ್ ಮಾರಾಟದಲ್ಲಿ 10 ರಿಂದ 15% ಕುಸಿತ, ಕ್ರಿಸ್ಮಸ್ ನ್ಯೂ ಇಯರ್ ಸೀಸನ್ನಲ್ಲೇ ಮಾರಾಟ ಕುಂಠಿತ. ಕರ್ನಾಟಕದಲ್ಲಿ ಅತಿ ದೊಡ್ಡ ಸೈಬರ್ ವಂಚನೆ ಕೇಸ್ಗೆ ಟ್ವಿಸ್ಟ್, ವಂಚಕನ ಅಕೌಂಟ್ನಲ್ಲಿದ್ದದ್ದು 150 ಕೋಟಿಯಲ್ಲ, ಬರೋಬ್ಬರಿ 1000 ಕೋಟಿ. ದಾವಣಗೆರೆ ಸೆನ್ ಪೊಲೀಸರ ವಿಚಾರಣೆಯಲ್ಲಿ ಸತ್ಯ ಬಯಲು, ಸಿಐಡಿಗೆ ಪ್ರಕರಣ ಹಸ್ತಾಂತರ. ಮಂಡ್ಯದ ಹೊಂಬಾಳೆಗೌಡನದೊಡ್ಡಿ ಗ್ರಾಮದ ಮನೆಯಲ್ಲಿ ಹರಿದಿದ್ದ ನಿಗೂಢ ನೆತ್ತರಿನ ರಹಸ್ಯ ರಿವೀಲ್, ಮನೆ ಮಾಲೀಕನ ರಕ್ತವೇ ಅನ್ನೋದು ಬಯಲು, ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದ ಕಾರಣ ಓನರ್ ಸತೀಶ್ಗೂ ಗೊತ್ತಾಗದಂತೆ ಚಿಮ್ಮಿತ್ತಂತೆ ಬ್ಲಡ್. ರಾಯಚೂರು ಜಿಲ್ಲೆಯಲ್ಲಿ ದಾಖಲೆ ಮಟ್ಟದ ಶೀತಗಾಳಿ ಪ್ರಮಾಣ ದಾಖಲು, ಇಂದು ಹಾಗೂ ನಾಳೆ 4 ರಿಂದ 6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಎಚ್ಚರಿಕೆಯ ಸಂದೇಶ. ಕಾಫಿ ನಾಡಲ್ಲಿ ಹೆಲಿ ಟೂರಿಸಂಗೆ ಪರಿಸರ ಪ್ರಿಯರ ಕರಿನೆರಳು, ಹಸಿರು ನ್ಯಾಯಾಧಿಕರಣ ಪೀಠದಿಂದ ಹೆಲಿ ಟೂರಿಸಂಗೆ ಸ್ಟೇ, ಇಂದಿನಿಂದ 18 ದಿನಗಳ ಕಾಲ ಆಯೋಜನೆಗೊಂಡಿದ್ದ ಹೆಲಿ ಟೂರಿಸಂ ಬಂದ್. ಚಿಕ್ಕಮಗಳೂರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪ್ರವಾಸಿ ಬಸ್ ಪಲ್ಟಿ, ರಸ್ತೆಯ ತಿರುವಿನಲ್ಲಿ ಪಲ್ಟಿಯಾದ ಬೆಂಗಳೂರು ಮೂಲದ ಬಸ್, ಇಬ್ಬರು ಪ್ರಯಾಣಿಕರಿಗೆ ಗಂಭೀರ ಗಾಯ, ಹಲವರಿಗೆ ಸಣ್ಣ ಪುಟ್ಟ ಗಾಯ. ಕಲಬುರಗಿಯಲ್ಲಿ ಪವನ ಯಂತ್ರಗಳ ಮೂಲಕ ವಿದ್ಯುತ್ ಉತ್ಪಾದನೆ ಹೆಸರಲ್ಲಿ ರೈತರಿಗೆ ವಂಚನೆ, ಒಂದು ಕಡೆ 30 ಲಕ್ಷದಂತೆ ಜಮೀನು ಖರೀದಿ, ಕೆಲವೆಡೆ ಎಕರೆಗೆ 6 ಲಕ್ಷಕ್ಕೆ ಜಮೀನು ಖರೀದಿ, ಜಮೀನು ಲೀಸ್ಗೆ ಕೊಟ್ಟ ರೈತರು ಸದ್ಯ ಕಂಗಾಲು. ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಗೇಟ್ ನಂಬರ್ 5 ಬಳಿ ಅವ್ಯವಸ್ಥೆ, ಪಾರ್ಕ್ ಮುಂಭಾಗದ ಕಟ್ಟೆಯಲ್ಲಿ ತುಂಬಿರೋದು ಬರೀ ಗಲೀಜು. ತಿಂಗಳುಗಳೇ ಕಳೆದರೂ ಜಿಬಿಎ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಿಲ್ವಾ ಈ ಪರಿಸ್ಥಿತಿ? ಇಂದು ಬೆಂಗಳೂರಿನ ಹಲವೆಡೆ ವಿದ್ಯುತ್ ವ್ಯತ್ಯಯ, ಈಗಿನಿಂದ ಸಂಜೆ 4ರವರೆಗೆ ಕರೆಂಟ್ ಕಟ್,
ಕೆಪಿಟಿಸಿಎಲ್ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಳ್ಳುತ್ತಿರುವ ಹಿನ್ನೆಲೆ ಬಂದ್. ಭೀಕರ ಚಂಡಮಾರುತದ ಎಫೆಕ್ಟ್, ದುಬೈ ಮತ್ತು ಶಾರ್ಜಾದಲ್ಲಿ ಭೀಕರ ಪ್ರವಾಹ, ಹೆದ್ದಾರಿಗಳೆಲ್ಲ ಜಲಾವೃತ, ದ್ವೀಪದಂತಾದ ಅರಬ್ ರಾಷ್ಟ್ರ. "45 ಸಿನಿಮಾದ ಬಿಡುಗಡೆಗೆ 5 ದಿನಗಳಷ್ಟೇ ಬಾಕಿ. ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ನಟನೆಯನ್ನ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಸಜ್ಜು. ಥಿಯೇಟರ್ಗಳ ಮುಂದೆ ತಲೆ ಎತ್ತಿರೋ ಕಟೌಟ್ಗಳು. ಧ್ರುವ ಸರ್ಜಾ ನಟನೆಯ ಕ್ರಿಮಿನಲ್ ಸಿನಿಮಾದ ಶೂಟಿಂಗ್ ಆರಂಭ. ಶಿವಮೊಗ್ಗದಲ್ಲಿ ಚಿತ್ರದ ಚಿತ್ರೀಕರಣ ಸ್ಟಾರ್ಟ್. ಆಕ್ಷನ್ ಪ್ರಿನ್ಸ್ಗೆ ನಾಯಕಿಯಾಗಲಿದ್ದಾರೆ ರಚಿತಾ ರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.